ಪ್ರತಿಯೊಬ್ಬ ತಂದೆಯೂ ಕೂಡ ಮೊದಲನೇದಾಗಿ ಹೀರೋ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ತಂದೆ ಪಡೋ ಶ್ರಮ ಕಷ್ಟ ಎಷ್ಟಿದ್ರೂ ಮಕ್ಕಳ ಮುಂದೆ ತೋರಿಸೋದಿಲ್ಲ. ಯಾಕೆ ಅಂತಂದರೆ ನಾನು ಪಡೋ ಶ್ರಮನ ನನ್ನ ಮಕ್ಕಳು ನೋಡಿ ಬೇಸರ ಪಡಬಾರ್ದು ಅನ್ನೋದಕ್ಕೋಸ್ಕರ, ಪ್ಲಸ್ ಅವ್ರು ಪಟ್ಟಂತಹ ಕಷ್ಟನ ನನ್ನ ಮಕ್ಕಳು ಪಡಬಾರ್ದು ಅಂತ ಅವ್ರನ್ನ ಸರಿಯಾದ ಮಾರ್ಗದಲ್ಲೇ ಬೆಳೆಸೋದಕ್ಕೆ ಆದಷ್ಟು ಟ್ರೈ ಮಾಡ್ತಾರೆ. ಎಲ್ಲ ಅಪ್ಪಂದಿರಿಗೂ ವಿಶ್ವ ಅಪ್ಪಂದಿರ ದಿನದ ಶುಭಾಶಯಗಳು. ಈ ವಿಡಿಯೋ ತುಂಬ ಲೇಟಾಗಿ ಬರ್ತಾಯಿದೆ, ಸಾರಿ. ನನ್ನ ಮಗಳು ಅವ್ರ ಅಪ್ಪನಿಗೆ ಸರ್ಪ್ರೈಸ್ ಮಾಡಬೇಕು ಅನ್ನೋದಕ್ಕೋಸ್ಕರ ಓರಿಯೋ ಬಿಸ್ಕೆಟನ್ನು ಯೂಸ್ ಮಾಡಿಕೊಂಡು ಒಂದು ಕೇಕನ್ನು ಮಾಡಿದ್ದಾಳೆ. ಸೊ ಇದು ಯಾವ ರೀತಿ ಮಾಡಿದ್ಲು ಏನು ಅಂತ ಮುಂದೆ ವಿಡಿಯೋನ ಡೀಟೇಲಾಗಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಲ್ವಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ ವಾಚ್ ಮಾಡಿ. 2 ಪ್ಯಾಕೆಟ್ ಓರಿಯೋ ಬಿಸ್ಕೆಟನ್ನು ತೊಗೊಂಡಿದ್ದಾಳೆ. ಅದರಲ್ಲಿ ಮಧ್ಯದಲ್ಲಿರೋಂಥ ಕ್ರೀಮನ್ನು ಸಪ್ರೇಟ್ ಮಾಡಿ ಇಟ್ಟಿದ್ದಾಳೆ. 2 ಬಿಸ್ಕೆಟ್ ಓರಿಯೋನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಹಾಲನ್ನು ಹಾಕ್ಕೊಂಡಿದ್ದಾಳೆ. ಸ್ವಲ್ಪ ಟೇಸ್ಟ್ಗೆ ಅನ್ನೋದಕ್ಕೋಸ್ಕರ ಸಕ್ಕರೆನ 1 2ರಿಂದ 3 ಸ್ಪೂನ್ ಹಾಕ್ಕೊಂಡಿದ್ದಾಳೆ. ಹಾಲು ಸ್ವಲ್ಪ ಹಾಕಿರೋದ್ರಿಂದ ಇದು ಮಿಶ್ರಣ ಗಟ್ಟಿಯಾಗಿದೆ. ಅದಕ್ಕೆ ಇನ್ನೊಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಇಡ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಇದಂತೂ ತುಂಬಾ ಸಿಂಪಲ್ಲು, ಎಲ್ಲರೂ ಟ್ರೈ ಮಾಡ್ಬೋದು ಇದನ್ನು ಮನೆಯಲ್ಲೂ ಕೂಡ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದನ್ನೆಲ್ಲ ಚೆನ್ನಾಗಿ ಮಿಶ್ರಣ ಮಾಡಾದ ನಂತರ ಇದಕ್ಕೆ ಒಂದು ಮೇನ್ ಇಂಗ್ರೀಡಿಯೆಂಟ್ನ ಹಾಕಬೇಕು, ಬೇಕಿಂಗ್ ಪೌಡರ್. ಬೇಕಿಂಗ್ ಪೌಡರ್ ಇಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಮನೆಯಲ್ಲಿ ಏನೋ ಒಂದು ಸಣ್ಣ ಪ್ಯಾಕೆಟ್ ಇದ್ದರೆ ಅದನ್ನು ಕೂಡ ಒಂದು ಪ್ಯಾಕೆಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏನೋನು ಹಾಕ್ಕೊಂಡು ಮಿಕ್ಸ್ ಮಾಡೋದ್ರಿಂದ ಕೇಕು ಒಳ್ಳೆ ಫ್ಲಫಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಕೇಕ್ ಮಾಡೋ ಮೌಲ್ಡ್ಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊತಾ ಇದ್ದಾಳೆ. ಯಾಕೆ ಅಂತ ಅಂದರೆ ಬಟರ್ ಶೀಟ್ ಇರಲಿಲ್ಲ, ಸೊ ಹಂಗಾಗಿ ಮೈದಾ ಹಿಟ್ಟನ್ನು ಹಾಕ್ಕೊತಾ ಇದ್ದಾಳೆ. ಅದು ಹಿಟ್ಟು ಕೆಳಗಡೆಗೆಲ್ಲ ಅಂಟ್ಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ಮೈದಾ ಹಿಟ್ಟನ್ನು ಹಾಕ್ಕೊತಾ ಇರೋದು. ಕೇಕ್ ಮಿಶ್ರಣನ ಇವಾಗ ಇದಕ್ಕೆ ಹಾಕಿ ಒಂದು 2ರಿಂದ 3 ಸಲ ಚೆನ್ನಾಗಿ ಟ್ಯಾಪ್ ಮಾಡಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ಗಂಟು ಆ ಥರದ್ದು ಏನಾದ್ರು ಇದ್ದರೆ, ಹೇರ್ ಬಬಲ್ಸ್ ಏನಾದ್ರು ಇದ್ದರೆ ಎಲ್ಲ ನೀಟಾಗಿ ಸೆಟ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಸಿಂಪಲಾಗಿ ಕೇಕ್ ಮಾಡೋದ್ರಿಂದ ಮಕ್ಳುಗಳಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ನಾನು ಇದಕ್ಕಿಂತ ಒಂದು 10 ನಿಮಿಷ ಮುಂಚೆನೇ ಹೆಂಚನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಯಾಕಂದರೆ ಅದು ಫ್ರೀ ಹೀಟ್ ಆಗಲಿ ಅನ್ನೋದಕ್ಕೋಸ್ಕರ ಹೆಂಚು ಚೆನ್ನಾಗಿ ಕಾದಿದೆ. ಅದ್ರ ಮೇಲ್ಗಡೆನೇ ಈ ಕೇಕ್ ಮೋಲ್ಡನ್ನು ಇಟ್ಬಿಟ್ಟು ಆದಷ್ಟು ಉರಿ ಕಡಿಮೆಯಲ್ಲೇ ಇದ್ದರೆ ತುಂಬ ಚೆನ್ನಾಗಿ ಬೇಯುತ್ತೆ ಕೇಕು, ಕೆಳಗಡೆ ಎಲ್ಲ ಸಿಯೋದಿಲ್ಲ. ಅದಕ್ಕೋಸ್ಕರ ಇದನ್ನು ಒಂದು 40ರಿಂದ 45 ನಿಮಿಷದವರೆಗೂ ಬೇಯಿಸ್ಕೊಳ್ಳೋಣ. ಬಿಸ್ಕೆಟ್ ಒಳಗಡೆ ಇದ್ದಂತಹ ಕ್ರೀಮನ್ನು ತೆಗೆದಿಲ್ಲಲ್ಲ ವೈಟ್ ಕಲರ್ದು, ಸೊ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದಾಳೆ. ಇದು ಮೇಲ್ಗಡೆ ಗಾರ್ನಿಷ್ಗೋಸ್ಕರ. ಈಗ 45 ನಿಮಿಷ ಆದಾದ ನಂತರ ನೋಡೋಣ ಕೇಕ್ ಬೆಂದಿದೆಯಾ ಅಂತ. ಕೇಕು ಒಂದು ಟೂತ್ಪಿಕ್ನಲ್ಲಿ ಇಟ್ಟು ನೋಡಿದ್ರೆ ಅದು ಅಂಟ್ಕೊಂಡಿಲ್ಲ ಅಂದರೆ ಟೂತ್ಪಿಕ್ಗೆ ಕೇಕ್ ಚೆನ್ನಾಗಿ ಬೆಂದಿದೆ ಅಂತಲೇ ಅರ್ಥ. ಇಲ್ಲಿ ಮೇಲ್ಗಡೆ ಸ್ವಲ್ಪ ಕ್ರೀಮ್ ಅಂಟ್ತಾ ಇದೆ ಅಷ್ಟೇ. ಒಂದು 5 ನಿಮಿಷ ಬಿಟ್ಟು ಆರಾದ ನಂತರ ಆದಷ್ಟು ಡಿಮೋಲ್ಡ್ ಮಾಡೋದು ತುಂಬಾ ಒಳ್ಳೆಯದು. ಈಗಿನ ಕಾಲದ ಹೆಣ್ಮಕ್ಳುಗಳಿಗಂತೂ ತುಂಬಾ ಸ್ಕಿಲ್ಗಳನ್ನ ಕಲಿತಾ ಇರ್ತಾರೆ. ಯಾಕೆ ಅಂತ ಅಂದರೆ ಅವ್ರಿಗೇನಾದ್ರು ಹೊಸದನ್ನು ಟ್ರೈ ಮಾಡೋದು ತುಂಬಾ ಇಷ್ಟ. ಅದಕ್ಕೋಸ್ಕರ ಈ ರೀತಿ ನನ್ನ ಮಗಳಿಗಂತೂ ಈ ರೀತಿ ಕುಕ್ಕಿಂಗ್ ಅಥವಾ ಬೇಕಿಂಗ್ ಮಾಡೋದು ತುಂಬಾ ಇಷ್ಟ ಆಗುತ್ತೆ ಅವಳಿಗೆ. ಅದರಲ್ಲೂ ಸರ್ಪ್ರೈಸ್ ಮಾಡೋದಂದ್ರೆ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ಕೇಕ್ನ ಫುಲ್ಲು ಪ್ಲೇಟ್ಗೆ ಹಾಕ್ಕೊಂಡಾದ ನಂತರ ಫಸ್ಟೇ ಇವಳು ಒಂದು 4ರಿಂದ 5 ಸ್ಪೂನಷ್ಟು ಸಕ್ಕರೆನ ನೆನೆಸಿಟ್ಟಿದ್ಲು ಒಂದು ಅರ್ಧ ಲೋಟದಷ್ಟು ನೀರಿಗೆ. ಅದನ್ನು ಕೂಡ ಹಾಕ್ಕೊತಾ ಇದ್ದಾಳೆ. ಯಾಕಂದರೆ ಒಳಗಡೆ ಮೆತ್ತಗೆ ಸಾಫ್ಟಾಗಿರುತ್ತೆ, ಸೊ ಅದಕ್ಕೋಸ್ಕರ. ಬೇಕಂದರೆ ಈ ಮೇಲ್ಗಡೆ ಲೇಯರ್ನು ಕೂಡ ರಿಮೂವ್ ಮಾಡ್ಬೋದು, ಬಟ್ ಇವಳು ಅದ್ರ ಮೇಲ್ಗಡೆನೇ ಸಕ್ಕರೆನ ಪಾಕದ ನೀರನ್ನು ಹಾಕ್ಕೊತಾ ಇದ್ದಾಳೆ. ಅದಾದ ನಂತರ ಆಲ್ರೆಡಿ ಕ್ರೀಮ್ನ ತೆಗೆದು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ಲಲ್ವ ಹಾಲಲ್ಲಿ, ಅದನ್ನು ಗಾರ್ನಿಷಿಂಗಿಗೆ ಯೂಸ್ ಮಾಡ್ತಾ ಇದ್ದಾಳೆ. ಇದನ್ನೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಸ್ಪ್ರೆಡ್ ಮಾಡಾದ ನಂತರ ನಾನು ಸ್ವಲ್ಪ ಇನ್ನೊಂಚೂರು ಹೆಚ್ಚಾಗಿ ಇರಲಿ ಅನ್ನೋದಕ್ಕೋಸ್ಕರ ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲೆಲ್ಲ ಮಕ್ಳುಗಳಿಗೆ ಯಾವ ರೀತಿ ಸ್ಕಿಲ್ಗಳು ಇಷ್ಟ ಅಥವಾ ಏನು ಅಭ್ಯಾಸಗಳನ್ನ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸಂಜೆ ಅವರಪ್ಪ ಬಂದಾದ ನಂತರ ಇಬ್ಬರು ಕೂಡ ಸೇರಿ ಕೇಕ್ ಕಟ್ ಮಾಡಿ ಇಬ್ಬರು ಕೂಡ ಫಾದರ್ಸ್ ಡೇನ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ರು. ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡಿದ್ರು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.